ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ನಮಸ್ಕಾರ. ಕನ್ನಡ ತಂತ್ರಾಂಶ KBC MS Excel ಎಪಿಸೋಡ್ 25ಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಒಂದು ಟ್ಯುಟೋರಿಯಲ್ ನಲ್ಲಿ ನಾವು ಸೆಲ್ ರೆಫರೆನ್ಸ್ ಮೂಲಕ ಕ್ಯಾಲ್ಕುಲೇಟ್ ಮಾಡೋದನ್ನ ಕಲ್ತ್ಕೊಳ್ತಾ ಇದೀವಿ. ಇವಾಗ ನನ್ನ ಮುಂದೆ ಒಂದು ಎಕ್ಸೆಲ್ ವರ್ಕ್ ಬುಕ್ ಓಪನ್ ಆಗಿದೆ. Book 1-Excel. ಓಕೆ, 1. ಇದರಲ್ಲಿ ಒಂದಿಷ್ಟು ನಂಬರ್ ಗಳನ್ನ ಎಂಟ್ರಿ ಮಾಡ್ತೀನಿ ಒಂದೆರಡು ಸೆಲ್ ಅಲ್ಲಿ. B1 ನಲ್ಲಿ 8B1. 8 ಅಂತ ಎಂಟ್ರಿ ಮಾಡಿದ್ದೀನಿ. 6B2. B2 ಅಲ್ಲಿ 6 ಅಂತ ಹಾಕಿದ್ದೀನಿ. ನಾವು ಹಿಂದಿನ ಒಂದು ಟ್ಯುಟೋರಿಯಲ್ ನಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ಡೈರೆಕ್ಟ್ ಆಗಿ ಆ ಸೆಲ್ ಅಲ್ಲಿ ಈಕ್ವಲ್ ಸೈನ್ ನಂತರ ನಂಬರ್ಸ್ ಗಳನ್ನ ಹಾಕಿ ಮತ್ತೆ ಮ್ಯಾಥಮೆಟಿಕಲ್ ಆಪರೇಷನ್ ಸಿಂಬಲ್ ಗಳನ್ನ ಹಾಕೋದ್ರ ಮೂಲಕ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಲ್ಲ, ಇವಾಗ ಸೆಲ್ ರೆಫರೆನ್ಸ್ ಅನ್ನು ತೆಗೆದುಕೊಂಡು ಕ್ಯಾಲ್ಕುಲೇಟ್ ಮಾಡೋದು. ಈಗ ಆಲ್ರೆಡಿ B1 ಅಲ್ಲಿ ಒಂದ್ ನಂಬರ್ ಇದೆ, B2 ಅಲ್ಲಿ ಒಂದ್ ನಂಬರ್ ಇದೆ. ಸೊ ಫೋಕಸ್ ಆ 2 ಸೆಲ್ ಬಿಟ್ಟು ಬೇರೆ ಎಲ್ಲಾದ್ರೂ ಇಟ್ಕೊಂಡು B3 ಎಲ್ಲಾದ್ರೂ ಇಟ್ಕೋಬಹುದು, C, D, E, F ಎಲ್ಲಾದ್ರೂ ಇಟ್ಕೊಂಡು ನಮ್ಗೆ ಬೇಕಿರುವಂತ ಸೆಲ್ ಅಲ್ಲಿ ಫೋಕಸ್ ಇಟ್ಕೊಂಡು ಕ್ಯಾಲ್ಕುಲೇಟ್ ಅನ್ನ ಮಾಡಬಹುದು ಸೆಲ್ ರೆಫರೆನ್ಸ್ ಮೂಲಕ. ಸೆಲ್ ರೆಫರೆನ್ಸ್ ಇಲ್ಲಿ ಯಾವ್ದಾಗಿರುತ್ತೆ ಅಂದ್ರೆ B1 ಮತ್ತೆ B2. ಸೊ ಈ B1 ಮತ್ತೆ B2 ಗಳ ನಡುವೆ ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕಾಗುತ್ತೆ. ಇವಾಗ D1 ಅಲ್ಲಿ ಫೋಕಸ್ ಇದೆ. ಇಲ್ಲಿ ಅಡಿಷನ್ ಮಾಡೋದಾದ್ರೆ ನಾವು B1 ಮತ್ತೆ B2 ಇವೆರಡನ್ನು ತೆಗೆದುಕೊಂಡು ಅಡಿಷನ್ ಅನ್ನ ಇಲ್ಲಿ ಮಾಡಬೇಕಾಗುತ್ತೆ. ಸೊ ಇವಾಗ ಈಕ್ವಲ್ ಸೈನ್ ಅನ್ನ ಪ್ರೆಸ್ ಮಾಡ್ತಾ ಇದೀನಿ B1 ಅಲ್ಲಿ. Edit equals. ಅದಾದ ನಂತರ B1 ಪ್ಲಸ್ B1 plus B2 2. ಕಂಟ್ರೋಲ್ ಎಂಟರ್ ಪ್ರೆಸ್ ಮಾಡ್ತಾ ಇದೀನಿ. Sheet 1 table 14 as formula D1. ಓಕೆ, ಸೊ B1 ಪ್ಲಸ್ B2 ನಾವು ಇಲ್ಲಿ ಕ್ಯಾಲ್ಕುಲೇಟ್ ಅನ್ನು ಮಾಡಿದಾಗ D1 ಅಲ್ಲಿ ನಮ್ಗೆ 14 ಅಂತ ರಿಸಲ್ಟ್ ತೋರಿಸ್ತಾ ಇದೆ. ಯಾಕಂದ್ರೆ B1 ಅಲ್ಲಿ 8 ಇದೆ, B2 ಅಲ್ಲಿ 6 ಇದೆ. 8 ಪ್ಲಸ್ 6 14 ಆಗುತ್ತೆ. ಸೊ ಅವಾಗ ಆ ರೆಫರೆನ್ಸ್ ಅನ್ನ ಕೊಟ್ಟಿರುವಂತಹ ಸೆಲ್ ಗಳೇನಿರುತ್ತಲ್ವಾ, ಆ ಸೆಲ್ ಅಲ್ಲಿ ಯಾವ ನಂಬರ್ ಇರುತ್ತೋ ಅದನ್ನ ಕನ್ಸಿಡರ್ ಮಾಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರುತ್ತೆ ಎಕ್ಸೆಲ್. ಸೊ ಇವಾಗ 6B2. B2 ಅಲ್ಲಿ 6 ಇದೆ, ಇದನ್ನ 8 ಅಂತ ಚೇಂಜ್ ಮಾಡಿದಾಗ Edit 8. ನಮ್ಮ ಫಾರ್ಮುಲಾ ಇರುವಂತಹ ಸೆಲ್ D1 ಅಲ್ಲಿ ಕೂಡ ಚೇಂಜಸ್ ಆಗುತ್ತೆ. 16 as formula D1. 16 ಅಂತ ಚೇಂಜ್ ಆಗಿದೆ. 8 ಪ್ಲಸ್ 8 is equal to 16. ಹಾಗಾಗಿ ನಾವು ರೆಫರೆನ್ಸ್ ಅನ್ನ ತೆಗೆದುಕೊಂಡಿರುವಂತಹ ಸೆಲ್ ಅಲ್ಲಿ ಏನೇ ಚೇಂಜಸ್ ಮಾಡಿದ್ರು ಈ ಆನ್ಸರ್ ಬಂದಿರುತ್ತಲ್ವಾ ಆ ಸೆಲ್ ಫಾರ್ಮುಲಾ ಇರುವಂತಹ ಸೆಲ್ ಅಲ್ಲಿ ಸೊ ರಿಸಲ್ಟ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, ಸೊ ಇವಾಗ ಮತ್ತೆ ಅಡಿಷನ್ ನೋಡಿದ್ವಿ. ಸಬ್ಟ್ರಾಕ್ಷನ್ ಮಾಡೋದಾದ್ರೆ B1 ಮೈನಸ್ B2 ಮಾಡಿದ್ರೆ ಏನ್ ರಿಸಲ್ಟ್ ಬರುತ್ತೆ. ಸೊ ಆ ಒಂದು ರೆಫರೆನ್ಸ್ ಇರುವಂತಹ ಸೆಲ್ ಅಲ್ಲಿ ಇರುವಂತಹ ನಂಬರ್ ಗಳ ಆಧಾರದ ಮೇಲೆ ಈ ಕ್ಯಾಲ್ಕುಲೇಷನ್ ಡಿಪೆಂಡ್ ಆಗುತ್ತೆ. ಓಕೆ, ಈಕ್ವಲ್ಸ್ Edit equals B1 ಮೈನಸ್ B1 dash B2 2. ಕಂಟ್ರೋಲ್ ಎಂಟರ್. Sheet 1 table 0 as formula D1. ಓಕೆ, B1 ಮೈನಸ್ B2 ಮಾಡಿದಾಗ 0 ಬರ್ತಾ ಇದೆ. ಅಂದ್ರೆ 8 ಮೈನಸ್ 8 ಮಾಡಿದಾಗ ಸೊ 0ನೇ ಬರುತ್ತೆ. C8B1. ಸೊ ಇಲ್ಲಿ ಡೈರೆಕ್ಟ್ ಆಗಿ ನಂಬರ್ ಅನ್ನ ಬರಿದೆ ನಾವು ಸೆಲ್ ರೆಫರೆನ್ಸ್ ಅನ್ನು ಕೊಟ್ಟಾಗ. ಸೊ ಇದು 8B2. ಆ ಒಂದು ಸೆಲ್ ಅಲ್ಲಿ ಇರುವಂತಹ ನಂಬರ್ ಅನ್ನ ಇದು ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತಾ ಇರುತ್ತೆ. ಸಪೋಸ್ ಇಲ್ಲಿ B2 ಅಲ್ಲಿರೋದನ್ನ ನಾನು ಈಗ ಚೇಂಜ್ ಮಾಡಿದ್ರೆ 3 ಅಂತ ಚೇಂಜ್ ಮಾಡ್ತೀನಿ. 3B2 5 as formula D1. ಓಕೆ, D1 ಅಲ್ಲಿ 5 ತೋರಿಸ್ತಾ ಇದೆ. 8 ಮೈನಸ್ 3 ಮಾಡಿದಾಗ 5 ಆನ್ಸರ್ ಬರ್ತಾ ಇದೆ. ಸೊ ಅದೇ ತರ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನ್ ರಿಸಲ್ಟ್ ಬರುತ್ತೆ. ಈಕ್ವಲ್ Edit equals B1 1 ಇಂಟು B1 star B2 B2. ಕಂಟ್ರೋಲ್ ಎಂಟರ್. Sheet 1 table 24 as formula D1. 24. ಸೊ B1 ಇಂಟು B2 is equal to 24 ತೋರಿಸ್ತಾ ಇದೆ. ಸೊ B1 ಅಲ್ಲಿ 8 ಇದೆ, B2 ಅಲ್ಲಿ 3 ಇದೆ. 8 ಇಂಟು 3 24. ಸೊ ಆ ರಿಸಲ್ಟ್ ಇಲ್ಲಿ ತೋರಿಸ್ತಾ ಇದೆ. ಓಕೆ, ಸೊ ಇವಾಗ C8B1. B1 ಅಲ್ಲಿ 8 ಇದೆ, 3B2. B2 ಅಲ್ಲಿ 3 ಇದೆ. ನಾವು ಡಿವಿಷನ್ ಮಾಡೋದಾದ್ರೆ ಡಿವಿಷನ್ ಮಾಡಬೇಕಾದಾಗ ಇಲ್ಲೇನ್ ರಿಸಲ್ಟ್ ಬರುತ್ತೆ ಅಂತ ನೋಡೋದಾದ್ರೆ ಸೊ ಈಕ್ವಲ್ಸ್ Edit equals ಸೊ ಸಾಮಾನ್ಯವಾಗಿ ಇಲ್ಲಿ 8ರಲ್ಲಿ 3 ಭಾಗ ಮಾಡೋದು. ಡಿವಿಷನ್ ಮಾಡೋದಾದ್ರೆ ನೋಡೋಣ. equals ಈಕ್ವಲ್ಸ್ B1 B1 ಸ್ಲಾಶ್ B1 slash B2 B2. ಕಂಟ್ರೋಲ್ ಎಂಟರ್. Sheet 1 table 2.666667 as formula D1. 2.66 ಬಂದಿದೆ. ಸೊ 8ರಲ್ಲಿ 3 ಭಾಗ ಮಾಡಿದ್ರೆ ಸೊ 2.66 ರಿಸಲ್ಟ್ ತೋರಿಸ್ತಾ ಇರುತ್ತೆ. ಸೊ ಅದೇ ನಾವಿಲ್ಲಿ B2 ಅಲ್ಲಿ ಏನಾದ್ರು ಚೇಂಜಸ್ ಮಾಡಿದ್ರೆ ಮತ್ತೆ ರಿಸಲ್ಟ್ ಡಿಫ್ರೆಂಟ್ ಆಗಿ ಬರುತ್ತೆ. ಈ B2 ಅಲ್ಲಿ 3 ಇರೋದನ್ನ 2 ಮಾಡಿದ್ರೆ Edit 2. ಏನ್ ರಿಸಲ್ಟ್ ತೋರಿಸುತ್ತೆ ಅಂತ ನೋಡೋಣ. 4 as formula D1. 4. ಸೊ B1 ಡಿವೈಡೆಡ್ ಬೈ B2 ಇಲ್ಲಿ 4. 8 ಡಿವೈಡೆಡ್ ಬೈ 2 ಮಾಡಿದಾಗ 4 ರಿಸಲ್ಟ್ ಬರುತ್ತಲ್ಲ. ಸೊ ಅದನ್ನ ಇಲ್ಲಿ D1 ಅಲ್ಲಿ ತೋರಿಸ್ತಾ ಇದೆ. ಸೊ ಹೀಗೆ ಸೆಲ್ ರೆಫರೆನ್ಸ್ ಅನ್ನ ಆಧಾರವಾಗಿಟ್ಕೊಂಡು ಆ ಸೆಲ್ ಗಳಲ್ಲಿ ನಂಬರ್ಸ್ ಅನ್ನ ನಾವು
ನಾವು ಆಡ್ ಮಾಡಿದ್ರೆ ಸೊ ಕ್ಯಾಲ್ಕುಲೇಷನ್ ಅನ್ನ ಬೇರೆ ಬೇರೆ ಸೆಲ್ ಗಳಲ್ಲಿ ಸೊ ಆ ಸೆಲ್ ರೆಫರೆನ್ಸ್ ಅನ್ನ ಆಧಾರದ ಮೇಲೆನೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ಈ ರೀತಿಯಾಗಿ ರಿಸಲ್ಟ್ಸ್ ಅನ್ನ ನೋಡಬಹುದು. ಡೈರೆಕ್ಟ್ ಆಗಿ ನಂಬರ್ ಗಳನ್ನ ಎಂಟ್ರಿ ಮಾಡದೇನೆ ಸೆಲ್ ಅಡ್ರೆಸ್ ಅನ್ನ ಹಾಕಿ ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡಬಹುದು. ಈ ಒಂದು ಟ್ಯೂಟೋರಿಯಲ್ ಬೇಸಿಕ್ ಫಾರ್ಮುಲಾ ಕಲಿತಾ ಇರುವಂತಹ ಎಲ್ಲಾ ಸ್ಟೂಡೆಂಟ್ಸ್ ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇದು ಅವರಿಗೋಸ್ಕರ ಮಾಡಿರುವಂತಹ ಟ್ಯೂಟೋರಿಯಲ್ ಆಗಿರುತ್ತೆ. ಸೊ ಕಲಿಕಾರ್ಥಿಗಳು ಗಮನ ಇಟ್ಟು ಕಲ್ತ್ಕೊಂಡ್ರೆ ಈ ಕಾನ್ಸೆಪ್ಟ್ ಎಲ್ರಿಗೂ ಅರ್ಥ ಆಗುತ್ತೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ ಕೆಟಿ ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. ಕೆಟಿ ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.